ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಸರ್ ಮದನ್ ಅವರು ಗೊತ್ತಿಲ್ಲ ರೀ. ಜಾನ್ವಿ ನೋಡಿ ಹೇಗೆ ಹೊಡೆದಿದ್ದಾರೆ. ಏನು ಹೀಗೆ ಹೊಡೆದಿದ್ದಾರೆ? ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿಗೆಲ್ಲ ಮಾಡಿಸಿದ್ದಾರೆ. ಇರಿ ನಾನು ವಿಚಾರಿಸ್ತೀನಿ. ಸರ್ ಸರ್ ಅವ್ರಿಗೆ ಯಾಕೆ ಹೀಗೆ ಹೊಡೆದಿದ್ದೀರಾ? ಅವ್ರೇನು ತಪ್ಪು ಮಾಡಿದ್ದಾರೆ? ನೀವೇ ಯಾರಮ್ಮ? ಜಾನ್ವಿ. ನಾನು ನಿಮ್ಮ ಹೆಸರು ಕೇಳಲಿಲ್ಲ. ನೀವು ಆ ವ್ಯಕ್ತಿಗೆ ಏನಾಗಬೇಕು ಅಂತ ಕೇಳಿದೆ. ಮಗಳ ಅಥವಾ ಸೊಸೆನಾ? ಅಲ್ಲ, ಮತ್ತೆ ಅವ್ರನ್ನ ಮದುವೆ ಆಗೋಳು. ಈ ಅಂಕಲ್ನ ನೀವು ಮದುವೆ ಆಗ್ತಾ ಇದ್ದೀರಾ? ಅಲ್ಲಮ್ಮ, ನೀನು ಮದುವೆ ಆಗಕ್ಕೆ ನಿನ್ನ ವಯಸ್ಸಿನವ್ರು ಯಾರು ಸಿಕ್ಲಿಲ್ವಾ ನಿನಗೆ? ಸರ್ ಪ್ಲೀಸ್, ಇದು ನನ್ನ ಪರ್ಸ್ನಲ್ ವಿಷಯ. ಇವ್ರು ಯಾವ ತಪ್ಪು ಮಾಡಿಲ್ಲ. ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿ ಹೊಡೆದಿದ್ದೀರಾ? ನೀನು ಮದುವೆ ಆಗ್ತಿದ್ಯಾ ಅಂತೇಳಿ ಅವರು ನಿನಗೆ ಶ್ರೀರಾಮನ್ ಥರ ಕಾಣಿಸ್ತಾ ಇರ್ಬೋದು, ಆದರೆ ಬೇರೆ ಹೆಂಗಸರಿಗೆ ರಾವಣನ್ ಥರ ಕಷ್ಟ ಕೊಡ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಿದೆ. ಯಾರು ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಸಹಕಾರಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ವಸುಧಾ ಅಂತೇಳಿ, ಅವರು ಕೊಟ್ಟಿರೋ ಕಂಪ್ಲೇಂಟು. ವಸುಧಾನ? ಹೌದು, ಅವರು ಮತ್ತೆ ಅವ್ರ ಫ್ರೆಂಡ್ ಜಾಹ್ನವಿಯನ್ ಅವ್ರಿಗೆ ಬಸ್ ಸ್ಟ್ಯಾಂಡ್ ಹತ್ರ ಕಾಟ ಕೊಡ್ತೀರಿ ಅಂತೇಳಿ ಕಂಪ್ಲೇಂಟ್ ಬಂದಿದೆ. ಸಾಧ್ಯನೇ ಇಲ್ಲ. ಸಾಧ್ಯ ಯಾಕಿಲ್ಲ? ಯಾಕಂದ್ರೆ ಅವ್ರ ಫ್ರೆಂಡ್ ಜಾನ್ವಿ ಅಂದ್ರೆ ನಾನೇ. ವಸುಧಾ ಅವ್ರ ದಿನ ಬಸ್ಸಲ್ಲಿ ನನ್ನ ಜೊತೆನೆ ಬರೋದು. ಇವ್ರು ಅವ್ರಿಗೆ ಯಾವ ಕಾಟನೂ ಕೊಟ್ಟಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಏನೋ ಮಿಸ್ಟೇಕ್ ಆಗಿದೆ ಸರ್, ಪ್ಲೀಸ್ ಇವ್ರನ್ನ ರಿಲೀಸ್ ಮಾಡಿ. ಅಲ್ಲ ರೀ, ಹೋಗಿ ಹೋಗಿ ಇವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇವನ್ ಬಿಹೇವಿಯರೇ ಸರಿ ಇಲ್ಲ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ. ಆ ರೀತಿ ಎಲ್ಲ ಕಂಪ್ಲೇಂಟ್ ಬಂದಿದೆ ನಮಗೆ. ಒಂದು ಕೆಲಸ ಮಾಡಿ, ನಿಮ್ಮ ತಂದೆ ಫೋನ್ ನಂಬರ್ ನನಗೆ ಕೊಡಿ. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮಗೆ ಬೇರೆ ಹುಡುಗ ನೋಡೋಕೆ ಹೇಳ್ತೀನಿ. ಪ್ಲೀಸ್ ಸರ್, ನನ್ನ ಮದುವೆ ಬಗ್ಗೆ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಪ್ಲೀಸ್ ಇವ್ರನ್ನ ರಿಲೀಸ್ ಮಾಡಿ. ನೋಡ್ರಿ, ಹಾಗೆಲ್ಲ ಬಿಡೋಕ್ಕಾಗಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೇ ಬರಬೇಕು. ವಸುಧಾ ಅವರು ಅವರ ಕೈಯಾರೆ ಸೈನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಬಂದರೆ ಮಾತ್ರ ಬಿಡೋಕ್ಕಾಗಲ್ಲ. ನಿಮಗೆ ಗೊತ್ತು ನಾನು ಎಷ್ಟು ಡೀಸೆಂಟು ಅಂತ. ನಾನು ನಿಮ್ಮ ನೋಡೋದಕ್ಕೆ ಬ್ಯಾಂಕ್ ಹತ್ರ ಬಸ್ ಸ್ಟಾಪ್ ಹತ್ರ ಬರ್ತಾ ಇದ್ದೆ. ನಾನು ಯಾವತ್ತಾದರೂ ವಸುಧಾ ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿದ್ದೀನಾ? ಇಲ್ಲ ಇರಿ, ನಾನೇ ವಸುಗೆ ಫೋನ್ ಮಾಡಿ ಇಲ್ಲೇ ಕರೆಸ್ತಿದ್ದೀನಿ. ಯಾಕೆ, ಏನಾಯ್ತು? ವಸುಧಾ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ವಾಸು, ಇವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ, ನಿಜನಾ? ಮಾತಾಡ್ರಿ, ಮಾತಾಡಿ. ನಾನು ಯಾವಾಗ ನಿಮಗೆ ಕಾಟ ಕೊಟ್ಟೆ? ಇನ್ನೇನು ಬಾಯಿ ಮುಚ್ಕೊಂಡಿರ್ಬೇಕು ಇವಾಗ. ಯಾಕೆ ಅವ್ರ ಹತ್ರ ಹಾಗೆ ಮಾತಾಡ್ತಿದ್ದೀರಾ? ನಿಮಗೂ ಇದಕ್ಕೂ ಏನು ಸಂಬಂಧ? ವಾಸು, ಇವ್ರು ಯಾಕೆ ನಿಮ್ಮ ಜೊತೆ ಬಂದಿದ್ದಾರೆ? ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅವ್ರ ಕೈಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ದು ನಾನು. ನೀವಾ? ನೀವ್ಯಾಕೆ ವಸುಧಾ ಕೈಲಿ ಕಂಪ್ಲೇಂಟ್ ಕೊಡ್ಸಿದ್ರಿ? ಕೇಳಿ ಕೇಳಿ, ಆ ಕಳ್ಳನಿಗೆ ನಿಮ್ಮ ಮೇಲೆ ಕಣ್ಣು. ರೋಮಿಯೋ ನನ್ನ ಮಗ, ನೀವು ನನ್ನ ಮದುವೆ ಆಗ್ತಿದ್ದೀರಲ್ಲ, ಒಟ್ಟೆ ಕಿಚ್ಚ ಅವನಿಗೆ. ಅಯ್ಯವನೇ ನೊಂದು ಮಾತಾಡಿದ್ರೆ ಸಾಕ್ಬಿಡ್ತೀನಿ ನಿನ್ನ. ಕಂಟ್ರೋಲ್ ಯುವರ್ ಸೆಲ್ಫ್. ನಿಮ್ಮನ್ನ ತುಂಬಾ ಡೀಸೆಂಟ್ ಅನ್ಕೊಂಡಿದ್ದೆ. ಈ ತರ ರೌಡಿ ಸ್ವಭಾವದವರು ಅಂತ ಗೊತ್ತಿರಲಿಲ್ಲ. ಜಾನ್ವಿ ಪ್ಲೀಸ್ ನನ್ನ ಮಾತು ಕೇಳು. ಏನು ನಿಮ್ಮ ಮಾತು ಕೇಳಿದ್ ಬಸ್ಸು? ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಆದರೆ ನೀವು ದ್ರೋಹ ಮಾಡಿಬಿಟ್ರಿ, ಅದು ಇವ್ರ ಜೊತೆ ಸೇರ್ಕೊಂಡು.
ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? ದ್ರೋಹ ಮಾಡಿದ್ದು ನಾವಲ್ಲ, ಇವನು. ಅಯ್ಯೋ ನಾನೇನ್ರಿ ಮಾಡಿದೆ? ಅವ್ರು ನನಗೆ ಏನಾದರೂ ಮಾಡಲಿ, ಅದನ್ನು ಕೇಳಕ್ಕೆ ನೀವ್ಯಾರು? ನೀವೇ ನನ್ನ ಸ್ವಂತದವರ ಬಂಧುನಾ? ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ರಿ. ಬೇರೆ ಮಾತು ಬೇಡ. ಬಸ್ಸು, ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಜಾನ್ವಿ ಅವರೇ, ನಾನು ಇದೆಲ್ಲ ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ. ಜಾಸ್ತಿ ಮಾತು ಬೇಡ ಅಂತ ಹೇಳಿದ್ನಲ್ಲ. ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋತಿರೋ ಇಲ್ವೋ? ಶ್ರೀ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ. ತಗೊಳ್ರಿ, ಇಷ್ಟು ಹೇಳ್ತಿದಾರ ಅವರು. ಸರ್, ನಾವು ಕಂಪ್ಲೇಂಟ್ನ ವಾಪಸ್ ತಗೋತೀವಿ. ಬಿಡಯ್ಯ ಬನ್ನಿ. ಸೈನ್ ಮಾಡಿ. ಅವ್ರ ಕಂಪ್ಲೇಂಟ್ ವಾಪಸ್ ತಗೋತಿದ್ದಾರೆ. ಬನ್ನಿ ಹೋಗೋಣ. ತುಂಬ ಹೊಡೆದ್ಬಿಟ್ರು, ಸಿಕ್ಕಾಪಟ್ಟೆ ನಾವು ತಾಯಿ. ಇಲ್ಲಿ ಇಲ್ಲಿ ಹಾಂ, ಇಲ್ಲಿ ಇಲ್ಲಿ ಬನ್ನಿ. ಹರ ಕೊಲ್ಲಲ್ ಪರ ಕಾಯ್ವನೆ ಅಂತ ಹೇಳ್ತಾರೆ. ಆ ದೇವರು ಜಾನ್ವಿಗೆ ಅನ್ಯಾಯ ಆಗಲಿ ಅಂತ ಎಲ್ಲ ಕಡೆಯಿಂದಾನು ಸಹಾಯ ಮಾಡ್ತಿದ್ದಾನೆ. ಅಂದಮೇಲೆ ನಾವೇನು ಮಾಡಿ ಏನು ಪ್ರಯೋಜನ? ನಾವು ಬಿಟ್ಟು ಬಾಣ ನಮಗೆ ತಿರುಗಿ ಬಾಣ ಆಗಿ ಈ ರೀತಿ ಇದೆಯಲ್ಲ, ನಾವೇನು ಈ ಥರ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿದ್ವಾ? ಎಂತೆಂಥ ಕೆಟ್ಟವರೆಲ್ಲ ಎಷ್ಟೆಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಅವ್ರಿಗೇನೂ ಆಗಲ್ಲ. ನಮ್ಮ ಮನೆ ಸೊಸೆನ ಉಳಿಸ್ಕೊಳ್ಳೋಕ್ಕೆ ನಾವು ಮಾಡಿದ ಪ್ರಯತ್ನ ದೇವ್ರಿಗೆ ಕೆಟ್ಟದಾಗ ಕಂಡ್ಬಿಡ್ತಾ. ಯಾವ ದೈವನೂ ಇಲ್ಲ, ಏನೂ ಇಲ್ಲ. ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಧೈರ್ಯ ಕಳ್ಕೊಬೇಡ ಶ್ರೀ. ಇದು ನಿನ್ನ ಪ್ರೇಮದ ಸತ್ವ ಪರೀಕ್ಷೆ ಅನ್ಕೋ. ನೀನು ಯಾವತ್ತು ಯಾವ ವಿಷಯದಲ್ಲಿ ಸೋತಿದ್ಯಾ ಹೇಳು? ಇದ್ರಲ್ಲೂ ನೀನೇ ಗೆಲ್ಲದ್ ಕಣೋ. ಪ್ರೀತಿನೇ ಸತ್ತೋದ ಮೇಲೆ ಇನ್ನು ಯಾವ ಪರೀಕ್ಷೆ ಮಾಮ್? ಅವಳಿಗೆ ಅವಳು ಮದುವೆ ಆದ ಗಂಡನೇ ನೆನಪಿಲ್ಲ. ಆ ಮದನ್ ಅವ್ಳು ನೆರಳು ಕಂಡ್ರು ಕೂಡ ಮಾರ್ದ್ರ ಹೋಗೋಳು. ಇವತ್ತು ಸ್ಟೇಷನಲ್ಲಿ ನನ್ನ ಮುಂದೆ ನನ್ನ ಕೈ ಹಿಡ್ಕೊಂಡು ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತಾಳೆ. ಇದೆಲ್ಲ ನೆನೆಸ್ಕೊಂಡ್ರೆ ತಡೆಯೋಕ್ಕಾಗದೇ ಇರೋಷ್ಟು ಜಿಗುಪ್ಸೆ. ಕೆಲವೊಮ್ಮೆ ನಾವು ಮಕ್ಕಳನ್ನ ಎತ್ಕೊಂಡಾಗ ಅವ್ರು ನಮ್ಮ ಕೂದಲು ಎಳೆಯುತ್ತೆ, ನಮ್ಮನ್ನು ಒದಿಯುತ್ತೆ. ಹಾಗಂತ ಮಕ್ಕಳಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಅವ್ರು ಕೆಟ್ಟವರು ಅಂತ ಹೇಳೋಕ್ಕಾಗುತ್ತಾ? ಜಾನ್ವಿ ನಮ್ಮನೆ ಸೊಸೆ, ಅವಳು ನಮಗೆಲ್ಲ ಮಗಳಿದ್ದಾಗೆ. ಅವಳು ಗೊತ್ತಿಲ್ಲದೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಶ್ರೀ. ನಾವು ಸಮಾಧಾನ ಮಾಡ್ಕೋಬೇಕು ಅಲ್ವಾ? ಎಲ್ಲ ಸರಿ ಹೋಗುತ್ತೆ ಕಣೋ. ನೋಡಿದ್ರ ಜಾನ್ವಿ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಮುಂಗ್ಸಿ ಬಾಯಲ್ಲಿ ರಕ್ತ ಕಂಡ ಕ್ಷಣಕ್ಕೆ ಮುಂಗ್ಸಿ ಮಗುನ ಸಾಯಿಸಿರಲ್ಲ. ಹತ್ರ ಇರೋರೇ ಬೇರೆ, ಹತ್ರ ಇರೋ ಥರ ನಡ್ಸೋರೇ ಬೇರೆ. ಶ್ರೀನಿಧಿ ಒಬ್ಬ ದೊಡ್ಡ ಫ್ಲರ್ಟ್ ರೀ. ತನ್ನ ಹೃದಯ ವಿಶಾಲವಾಗಿದೆ, ಆದ್ರೆ ಒಂದೇ ಒಂದು ಹೆಣ್ಣು ಯಾಕಿರಬೇಕು ಅನ್ನೋ ಧೋರಣೆ ಒಂದು ಲೋಫರ್. ಅವನಿಗೆ ಯಾವ ಹುಡುಗಿ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಿದ್ರೆ ಒಂದು ಹೆಣ್ಣಿನ ಮನಸ್ಸು ಗೆಲ್ಲಬಹುದು ಅಂತ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಆಫೀಸಲ್ಲಿ ಕಸ ಗುಡಿಸೋ ಹುಡುಗಿ ಹತ್ರನೂ ಫ್ಲರ್ಟ್ ಮಾಡ್ತಾನ್ರಿ, ಜೊಲ್ಲು. ಅವ್ರ ಬಗ್ಗೆ ನೀವು ಬಹಳಷ್ಟು ತಿಳ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ನಾನು ಮದುವೆ ಆಗೋ ಹುಡುಗಿ ಜೊತೆ ಸಲಿಗೆ ತಗೊಂಡು ಒಬ್ಬ ಜಸ್ಟ್ ಫ್ರೆಂಡ್ ಅಂತ ಮಾತಾಡ್ಸಕ್ಕೆ ಬರ್ತಾನೆ ಅಂದರೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಬೇಕು ತಾನೆ? ಮಾಡಿದೆ.
ನನ್ನ ಫ್ರೆಂಡ್ ತಂಗಿ ಕೆಲಸ ಮಾಡೋ ಆಫೀಸಲ್ಲೇ ಈ ಮುಂಡೆ ಮಗನು ಕೆಲಸ ಮಾಡೋದು. ಇಷ್ಟು ಸಾಕಲ್ವಾ ಅವನ ಜಾತಕ ತೆಗೆಯೋದಕ್ಕೆ? ಇವತ್ತು ಗೊತ್ತಾಯ್ತಲ್ಲ ಅವನ ಯೋಗ್ಯತೆ ಏನು ಅಂತ. 3rd ಕ್ಲಾಸ್ ರೀ ಅವನು. ಅವನಿಗೆ ನಿಮ್ಮನ್ನು ಪಡೆಯೋ ಆಸೆ. ನಾನು ಹೊರಗಡೆ ಇದ್ದರೆ ಅದು ಅಸಾಧ್ಯ. ಅದಕ್ಕೆ ಅವನನ್ನು ಒಳಗಾಕ್ಸ್ಬಿಟ್ಟ. ಈ ಸೊಸೈಟಿಲಿ ಮದನ್ ಅಂದರೆ ಒಂದು ಮರ್ಯಾದೆ ಇದೆ. ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡಿಬಿಟ್ಟ. ಆ ನನ್ನ ಮಗನ ಸುಮ್ಮನೆ ಬಿಡೋದಿಲ್ಲ. ಬುದ್ಧಿ ಕಲಿಸ್ತೀನಿ. ಈ ಕ್ಷಣ ಐಆರ್ ಆಫೀಸರ್ ಹತ್ರ ಹೋಗ್ತೀನಿ. ನನ್ನ ಇಮೇಜ್ ಡ್ಯಾಮೇಜ್ ಮಾಡಿದ ವಸುಧಾ ಮತ್ತು ಶ್ರೀನಿಧಿ ಇಬ್ಬರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ? ಶ್ರೀನಿಧಿ ಅವರಾಗಲಿ ವಸುಧಾ ಅವರಾಗಲಿ ನನ್ನ ಮೇಲಿನ ಕಾಳಜಿಗೆ ಈ ಥರ ಮಾಡಿದ್ದಾರೆ. ಅವ್ರಿನ್ ಯಾವತ್ತೂ ಈ ರೀತಿ ನಡ್ಕೊಳ್ದೇ ಇರೋ ಥರ ನಾನು ನೋಡ್ಕೋತೀನಿ. ಇದು ಒಂದ್ಸಲಿ ಅವ್ರನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನಿನಗೋಸ್ಕರ ಓನ್ಲಿ ಫಾರ್ ಯು ಈ ವಿಷಯ ನಿಲ್ಲಿಗೆ ಬಿಟ್ಬಿಡ್ತೀನಿ. ಹ್ಯಾಪಿ? ಥ್ಯಾಂಕ್ಸ್. ಜಾನು ಬಾಯ್. ಎಲ್ಲ ಶ್ರಮನೂ ವ್ಯರ್ಥ ಆಗೋಯ್ತು ಮಾಮ್ಸ್. ಜಾನುಗೆ ನನ್ನ ಬಗ್ಗೆ ಇದ್ದ ಒಳ್ಳೆ ಅಭಿಪ್ರಾಯನ ಕಳ್ಕೊಂಡಿದ್ದಾಳೆ. ಅವಳು ಕಳ್ಕೊಂಡಿಲ್ಲ ಅಂದರು ಆ ಮದನ್ ಎಷ್ಟೊತ್ತಿಗೆ ನನ್ನ ಬಗ್ಗೆ ಇಲ್ಸಲ್ಲದೆಲ್ಲ ಹೇಳಿ ನಂಬಿಕೆ ಹಾಳಾಗೋ ಥರ ಮಾಡಿರ್ತಾನೆ. ಎಲ್ಲಿ ಹೋದ್ರೂ ಬರೀ ಡೆಡ್ ಎಂಡ್. ದಾರಿನ ಕಾಣಿಸ್ತಿಲ್ಲ. ಕೆಟ್ಟೋರಾಗಿರೋ ತನಕ ಕೆಟ್ಟ ಕೆಲಸ ಮಾಡೋದನ್ನ ಬಿಡೋದಿಲ್ಲ ಶ್ರೀ. ಆದರೆ ಒಳ್ಳೆಯವ್ರ ಸಮಸ್ಯೆ ಏನು ಗೊತ್ತಾ, ಆಗಲ್ಲ ಅಂದ ತಕ್ಷಣ ಕೈ ಕಟ್ಕೊಂಡು ಕೂತು ಬಿಡ್ತಾರೆ. ಆ ಮದನ್ಗೆ ಹೊಡೆದೆ ಬಡ್ದೆ ಬೈದೆ ಪೊಲೀಸ್ ಸ್ಟೇಷನಲ್ಲಿ ತಕ್ಕ ಶಾಸ್ತಿನೂ ಮಾಡಿಸ್ದೆ. ಆದರೆ ಅವ್ನು ಜಾನು ಹಿಂಗೆ ಹೋಗೋದನ್ನು ಬಿಟ್ನಾ? ಅವನೇ ಬಿಟ್ಟಿಲ್ಲ ಅಂದಮೇಲೆ ನೀನು ಅವಳು ಗಂಡ ಕಣೋ, ನೀನು ಹೀಗೆ ಕೈ ಚಲ್ ಕೂರಬಾರ್ದು. ಸ್ವಲ್ಪ ಯೋಚನೆ ಮಾಡು ಶ್ರೀ. ಜಾನ್ವಿನ್ ಪಡೆಯೋದಕ್ಕೆ ಎಷ್ಟೆಲ್ಲ ಸಾಹಸ ಮಾಡಿದೆ. 27 ವರ್ಷದಿಂದ ಸಾಕಿರೋ ನಮ್ಮನ್ನು ವಿರೋಧಿಸ್ಕೊಂಡೆ. ಆಗ ನಿನ್ನಲ್ಲಿರುವ ಸ್ಥೈರ್ಯ ಎಲ್ಲಿ ಹೋಯ್ತು ಶ್ರೀ? ಕೊನೆ ಗೆದ್ದಿದ್ದು ಪ್ರೀತಿ. ಪ್ರೀತಿನೇ ಗೆಲ್ಲೋದು. ಅದನ್ನು ಸೋಲಕ್ ಬಿಟ್ರೆ ಮಾತ್ರ ಸೋಲೋದು ಶ್ರೀ. ನಾವು ಅನ್ಕೊಂಡಿದ್ದ ಹಾಗೆ ಲೋಕ ನಡೆಯೋದಿಲ್ಲ ಶ್ರೀ. ಜಾನ್ವಿ ನಿನಗೆ ಸಿಗ್ತಾಳೆ ಅಂತ ಅನ್ಕೊಂಡಿದ್ಯಾ? ಕೊನೆಗೂ ಸಿಕ್ಕಿದ್ಲು. ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ, ಈ ರೀತಿ ಮೆಮರಿ ಲಾಸ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವ. ಅದು ಆಯ್ತು. ಬದುಕು ಬಂದ ಹಾಗೆ ಸ್ವೀಕರಿಸಬೇಕು ಶ್ರೀ. ಆದರೆ ಅದು ನಮಗೆ ಕೊಡೋ ಸವಾಲುಗಳಿಂದ ನೊಂದು ಹೋಗ್ತೀವೋ ಬೆಂದು ಹೋಗ್ತೀವೋ ಅದು ನಮ್ಮ ಕೈಯಲ್ಲಿರುತ್ತೆ. ಎಂಥ ಪ್ರೇಮಿನೇ ಆಗಿರಲಿ, ಅವನಿಗೆ ಅವಳ ಲವ್ವರ್ನ ಈ ರೀತಿ ಪದೇ ಪದೇ ಹೊಸದಾಗಿ ಪ್ರೀತಿಸಿ ಅವಳನ್ನ ಪಡ್ಕೊಳ್ಳೋ ಚಾನ್ಸಸ್ ಸಿಗತ್ತಾ ಹೇಳು? ಶ್ರೀ, ಈ ಗ್ಲಾಸ್ನಲ್ಲಿ ಅರ್ಧ ನೀರಿದೆ ಅನ್ನೋನು ಆಶಾವಾದಿ, ಇನ್ನರ್ಧ ಖಾಲಿ ಇದೆ ಅನ್ನೋನು ನಿರಾಶಾವಾದಿ. ಆದರೆ ಬುದ್ಧಿವಂತ ಈ ಗ್ಲಾಸ್ನಲ್ಲಿ ಅರ್ಧ ನೀರಿದೆ, ಅರ್ಧ ಗಾಳಿ ಇದೆ ಅಂತ ಈ ಗ್ಲಾಸ್ ಖಾಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಶ್ರೀ, ಈಗ ನೀನೇನು ಅಂದ್ಕೊಂಡಿದ್ಯಾ? ಜಾನು ನೀನು ಯಾವತ್ತೂ ಮಾತಾಡ್ಸಲ್ಲ ಅಂತನಾ? ಹೋಗಿ ಅವಳಿಗೆ ಸಾರಿ ಕೇಳು. ಅವಳು ನಿನ್ನನ್ನು ಖಂಡಿತ ಕ್ಷಮಿಸ್ತಾಳೆ. ಅಕ್ಕ, ಹಾಲು ಕುಡ್ದ ಸಂತೋಷ ಆಗಿರ್ಬೇಕಲ್ಲ ನಿನ್ಗಿವತ್ತು. ಅಶ್ವಿನಿ ಅವ್ರಿಗೆ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಿ. ಅವಮಾನ ಮಾಡಿದ್ ನಾನಲ್ಲ, ಅವರು ಮದನ್ ಅವ್ರನ್ನ ಅವಮಾನ ಮಾಡಿದ್ದು. ಏನೇ ಆಗಿದೆ ನಿನ್ಗೆ? ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ನಿನ್ ಪರ ಇರೋರು ಯಾರು, ನಿನ್ ವಿರೋಧವಾಗಿ ಇರೋರು ಯಾರು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ನಿನ್ಗೆ? ಸುಮ್ನೆ ರೇಗ್ಬೇಡ ರವಿ, ನಾನೇನು ತಪ್ಪು ಮಾಡಿಲ್ಲ. ಅದು ನಿನ್ ಭ್ರಮೆ ಅಷ್ಟೇ. ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಮಾಡಿದ್ಯಾ ಅಂದ್ರೆ ಅದು ಇವತ್ತೇ. ಅಂತ ದೊಡ್ಡ ತಪ್ಪು ನಾನೇನು ಮಾಡ್ದೆ? ವಸುಧಾ ಅವರು ಮದನ್ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂತ ಶ್ರೀನಿಧಿ ಜೊತೆ ಹೋಗಿ ಜಗಳ ಆಡಿದ್ಯಲ್ಲ, ನ್ಯಾಯನೇನೆ ಇದು? ನ್ಯಾಯನೇ. ನಾನು ಅವ್ರನ್ನ ಮದ್ವೆ ಆಗ್ತಿಲ್ಲ, ಮದನ್ ಅವ್ರನ್ನ ಮದ್ವೆ ಆಗ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದನ್ ಅವ್ರ ಮೇಲೆ ರಿವೆಂಜ್ ತಗೊಳಕ್ ಟ್ರೈ ಮಾಡಿದ್ರು. ವಸುಧಾ ಅವ್ರಿಗೆ ಹೇಳಿ ಮದನ್ ಅವ್ರ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ರು. ತಪ್ಪಲ್ವಾ ಅದು? ವಸುಧಾ ಕಂಪ್ಲೇಂಟ್ ಕೊಡಕ್ ಶ್ರೀನಿಧಿನ ಕಾರಣ ಅಂತ ಏನಿದೆ ಪ್ರೂಫ್ ನಿನ್ನ ಹತ್ರ? ಪ್ರೂಫ್ ಯಾಕೋಬೇಕು? ಯೋಚನೆ ಮಾಡಿದ್ರೆ ಗೊತ್ತಾಗಲ್ವಾ? ಅವ್ರು ನಿನಗೆ ಹಸ್ದಾಗ ಅನ್ನ ತಂದ್ಕೊಟ್ರು, ನೀನು ಅವ್ರಿಗೂ ಅವಮಾನ ಮಾಡ್ದೆ. ಇವತ್ತು ನಿನಗೆ ರಸ್ತೆ ದಾಟ ಕಷ್ಟ ಆದಾಗ ಟೈಮಿಗೆ ಸರಿಯಾಗಿ ಬಂದು ರಸ್ತೆ ದಾಟಿಸಿ ಕಾಪಾಡಿದ್ ಯಾರು? ಶ್ರೀನಿಧಿ ಅವ್ರು ತಾನೆ. ಅಷ್ಟು ಒಳ್ಳೆಯವ್ರನ್ನ ಇವತ್ತು ವಿಲನ್ ಥರ ನೋಡ್ತಿದ್ಯಲ್ಲ.
ಮತ್ತವರು ಮದನ್ ಅವ್ರ ವಿರುದ್ಧ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಡಿಸ್ಬೇಕಿತ್ತು? ಅವರೇ ಕೊಡ್ಸಿದ್ದಾರೆ ಅಂತ ನಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಒಂದು ವೇಳೆ ಅವರೇ ಕೊಡ್ಸಿದ್ರು ಅದಕ್ಕೇನಾದ್ರೂ ಬಲವಾದ ಕಾರಣ ಇರುತ್ತೆ. ಅದನ್ನ ನೀನು ಅರ್ಥ ಮಾಡ್ಕೋಬೇಕಷ್ಟೇ. ಏನು ಕಾರಣ ಇರುತ್ತೆ? ಇರೋದೇ ಒಂದು ಕಾರಣ, ನಾನು ಅವ್ರಿಗೆ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ಗೆ ಹೀಗೆ ಮಾಡಿದ್ದಾರೆ. ಮದನಿಗೆ ನಿನ್ನನ್ನು ಬಿಟ್ರೆ ಬೇರೆ ಹುಡುಗಿ ಸಿಗಲ್ಲ ಕಣೆ. ಆದ್ರೆ ಶ್ರೀನಿಧಿ ಅವ್ರಿಗಾಗಲ್ಲ. ನಿನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾರೆ. ಆ ಭ್ರಮೇಲೆಲ್ಲ ಇರಬೇಡ ನೀನು. ಹೊಸದು ಅವರು ಮದನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೇನೇ ಲಾಭ? ನೋಡಿರ್ತಾರೆ ದಿನ ಬೆಳಗಾದ್ರೆ ಮದನ್ ನಿನಗೆ ಬಂದು ಕಾಟ ಕೊಡೋದು, ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೀಗೆ ಮಾಡಿರ್ತಾರೆ. ಇದ್ರಲ್ಲಿ ಶ್ರೀನಿಧಿ ಅವ್ರದ್ದೇನೆ ತಪ್ಪು? ಒಂದು ಹೇಳ್ತಾ ಇದ್ದೀನಿ ಕೇಳು, ಹೊಸದು ಅವರು ಶ್ರೀನಿಧಿ ಅವರು ತುಂಬ ಒಳ್ಳೆಯವರು. ನಿನಗೆ ಅರ್ಥ ಆಗಿಲ್ಲ ಅಷ್ಟೇ. ಸಾರಿ. ಯಾಕೆ? ನನ್ನಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಯಿತು, ಅದಕ್ಕೆ. ಈಗ ನನ್ನನ್ನು ಒಂದು ಮಾತು ಕೇಳಿದೆ, ನನ್ನ ಪರವಾಗಿ ವಸುಧಾ ಅವ್ರ ಕಡೆಯಿಂದ ಮದನ್ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಿದ್ದು ತಪ್ಪು ತಾನೆ? ಅದು ಮಾತ್ರ ಖಂಡಿತ ತಪ್ಪಲ್ಲ. ಮತ್ತೆ ಈಗ ತಾನೇ ಸಾರಿ ಅಂದ್ರಿ? ನಾನು ಸಾರಿ ಕೇಳಿದ್ದು ಮದನ್ ಮೇಲೆ ಕಂಪ್ಲೇಂಟ್ ಕೊಡ್ಸೋದಕ್ಕಲ್ಲ. ಮತ್ತೆ? ಅದರಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಯ್ತಲ್ಲ, ಅದಕ್ಕೆ. ಯಾಕೆ ನೀವು ಮದನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ದು? ಆ ಮದನ್ ಪದೇ ಪದೇ ಬಂದು ನಿಮ್ಮ ಹತ್ರ ಕಿರಿಕಿರಿ ಮಾಡ್ತಿದ್ದ. ಕೆಲವು ಕಿರಿಕಿರಿಗಳನ್ನು ಸಹಿಸ್ಕೊಳ್ಳೋದು ಜೀವನದಲ್ಲಿ ಅನಿವಾರ್ಯ ಆಗಿರುತ್ತೆ. ಯಾಕೆ ಅನಿವಾರ್ಯ? ಯಾಕೆ ಅಂದರೆ ಏನು ಹೇಳಿ? ಪ್ಲೀಸ್ ಇನ್ಮೇಲೆ ಹೀಗೆ ಮಾಡಬೇಡಿ. ಹಾಗೆ ನನ್ನ ಕಡೆಯಿಂದನೂ ಸಾರಿ. ಯಾಕೆ? ನಾನು ಸ್ಟೇಷನಲ್ಲಿ ನಿಮಗೆ ಹರ್ಟ್ ಆಗೋ ಥರ ಮಾತಾಡಿದ್ನಲ್ಲ, ಅದಕ್ಕೆ. ಬರೀ ಹರ್ಟ್ ಆಗೋದಲ್ಲ, ಎದೆನೇ ಒಡೆದೋಯ್ತು. ಪ್ಲೀಸ್ ಇನ್ಮೇಲೆ ಮದನ್ ಅವರು. ನಿಮ್ಗೆ ಯಾಕೆ ಮದನ್ ಮೇಲೆ ಅಷ್ಟೊಂದು ಸಾಫ್ಟ್ ಫೀಲಿಂಗ್ಸು? ಯಾಕಂದ್ರೆ ಅವ್ರು ನನ್ನನ್ನು ಮದುವೆ ಆಗೋರು. ಏನು ಅಷ್ಟೊಂದು ಹೆಮ್ಮೆಯಿಂದ ಹೇಳ್ಕೊತಿದ್ರ? ಏನೋ ಬಾರಿ ಅವರನ್ನ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಅನ್ನೋ ಥರ. ಜೀವನದಲ್ಲಿ ಎಲ್ಲ ಕೆಲಸನೂ ಇಷ್ಟಪಟ್ಟೆ ಮಾಡೋಕ್ಕಾಗಲ್ಲ. ಕೆಲವೊಂದು ಕೆಲಸ ಇಷ್ಟ ಇಲ್ಲದೆ ಹೋದ್ರು ನಮ್ಮನ್ನು ಇಷ್ಟಪಡೋರಿಗೋಸ್ಕರ ಮಾಡಬೇಕಾಗುತ್ತೆ. ಅಳ್ಬೇಡ್ರಿ, ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರೆ ಸಂತ ಆಗುತ್ತೆ ನನಗೆ. ಸಾರಿ, ನಾನೇನಾದರೂ ತಪ್ಪು ಮಾತಾಡೋದ್ನ? ಕೆಲವೊಂದ್ಸರಿ ನನ್ನ ಲೈಫಲ್ಲಿ ನಡೀತಿರೋದೆಲ್ಲ ತಪ್ಪೇ ಅನ್ಸ್ಬಿಡುತ್ತೆ.
ನೀವು ಮನ್ಸು ಮಾಡಿದ್ರೆ ಈಗಲೂ ಕೂಡ ಎಲ್ಲದನ್ನು ಸರಿ ಮಾಡ್ಕೋಬಹುದು. ನನ್ನ ಇಷ್ಟದ ಪ್ರಕಾರ ಎಲ್ಲ ಸರಿ ಮಾಡ್ಕೊಳಕ್ ಹೋದ್ರೆ ಕಷ್ಟ ಆಗುತ್ತೆ. ಮದನ್ ಅವರು ನನಗೆ ಮದುವೆ ಆಗ್ತಿದ್ದಾರೆ. ನಮ್ಮ ತಂದೆ ಕಾಲು ಆಪರೇಷನ್ಗೆ ಸಹಾಯ ಮಾಡ್ತೀನಿ ಅಂದಿದ್ದಾರೆ. ಅವ್ರಿಗೆ ನನ್ನ ಬಗ್ಗೆ ತಪ್ಪು ಒಪಿನಿಯನ್ ಬಂದರೆ ಈ ಮದುವೆ ನಡೆಯಲ್ಲ. ಆಗ ಅಪ್ಪನ ಕಾಲು ಆಪರೇಷನ್ ಕೂಡ ನಡೆಯಲ್ಲ. ಪ್ಲೀಸ್ ಇನ್ನು ಮುಂದೆ ಹೀಗೆ ಮಾಡಕ್ಕೆ ಹೋಗಬೇಡಿ. ನನ್ನ ಹತ್ರ ಹಣ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ನನ್ನ ರಿಜೆಕ್ಟ್ ಮಾಡಿದ್ದು.